ಆಗಿರೋದ್ರಿಂದ ಯಾವಾಗ ಕ್ಯಾಂಪೇನ್ಸ್ಗೆ ರಿಕ್ವೈರ್ಮೆಂಟ್ ಇರುತ್ತೋ ಅವಾಗೆಲ್ಲನೂ ಇಲ್ಲಿ ಇಲ್ಲ, ಬಟ್ ಮ್ಯಾಕ್ಸಿಮಮ್ ಸಪೋರ್ಟ್ ಇದೆ 100%. ಅದ್ರ ಬಗ್ಗೆ ಮಾತಾಡೋಂಗೆ 100% ಸಪೋರ್ಟ್ ಇದೆ. ನಿಮ್ಗೆ ಒಂದಷ್ಟು ಐಡಿಯಾಸ್ ಇರುತ್ತಲ್ಲ ಅಣ್ಣ, ನಾನು ಇಂಥವನ್ನೆಲ್ಲ ಕ್ಯಾಂಪೇನ್ ಕರ್ಕೊಂಡು ಹೋಗ್ಬೋದು ಅಂತ. ಸೊ ಆ ಥರದ್ದು ಏನಾದರೂ ಇಟ್ಸ್ ನಾಟ್ ಲೈಕ್ ದಟ್. ಇಂಥವ್ರು ಕರ್ಕೊಂಡು ಹೋಗ್ಬೇಕಂತ ಇಲ್ಲ. ಈಗ ಆ್ಯಕ್ಚುಲಾಗಿ ಏನು ಗೊತ್ತಮ್ಮ, ಲೈಫ್ಲಿ ಯಾವಾಗಲೂ ಕಾನ್ಫಿಡೆಂಟ್ ಆಗಿರಬೇಕು. ಏನು ಅದು ಇಟ್ಸ್ ನಾಟ್ ಎ ಬಿಗ್ ಥಿಂಗ್, ಇಟ್ಸ್ ಅನ್ ಎಲೆಕ್ಷನ್. ಎಸ್, ವಿ ಹ್ಯಾವ್ ಟು ಫೇಸ್ ಇಟ್, ವಿ ವಿಲ್ ಫೇಸ್ ಇಟ್ ಅಷ್ಟೇ. ಯಾಕಂದರೆ ಮನುಷ್ಯ ಬದುಕಿರೋದೇ ಭರವಸೆ ಮೇಲೆ. ಎಲ್ಲರಿಗೂ ಅಷ್ಟೇ ಭರವಸೆಗಳು ಬೇಕು. ನಾನು ಗೆಲ್ತೀನಿ ಅನ್ನೋ ನಂಬಿಕೆ ಬೇಕು, ಆಮೇಲೆ ಅವ್ನು ಮನುಷ್ಯ ಆಗೋದು. ಇವಾಗೆಲ್ಲ ಮಾಡೋಬೇಕಾದ್ರೆ ಎಲ್ಲರೂ ಗೆಲ್ತೀವಿ ಅಂತ ಹೋಗೋದಲ್ವಾ. ಈಗ ರೇಸ್ ಹೋಗ್ತಾರೆ, ಎಷ್ಟು ಜನ ಅವರೆಲ್ಲ ಸೋಲ್ತೀನಿ ಅಂತ ಹೋಗ್ತಾರೆ, ಇಲ್ಲ ಅಲ್ವಾ, ಗೆಲ್ತೀನಿ ಅಂತಲೇ ಹೋಗೋದು. ಯಾರಾದ್ರೆ ಏನಮ್ಮ ಆ ಕಾಲದಲ್ಲಿ ಯಾರು ಬಂದರೆ ಏನು ಟಕ್ಕದವ್ರು ಸ್ಟ್ರೈಕ್ ಆಗ್ತಾರೆ, ಯಾರು ಗೊತ್ತು. ಎಲ್ಲರಿಗೂ ಬಂದು ಎಲ್ಲ ಪೊಲಿಟಿಷಿಯನ್ಸ್ ಹಂಗೇನೆ. ಫಸ್ಟ್ ಟೈಮ್ ಬರ್ಬೇಕು ಎಲ್ರಿಗೂ ಹಂಗೆ ತಾನೆ, 2 ಸತಿ ಬರ್ಬೇಕು ಹಂಗೆ ತಾನೆ. ಎಲ್ಲರೂ ಎದ್ದ ತಕ್ಷಣ ಸ್ಟಾರ್ ಆಗೋಕ್ಕಾಗಲ್ಲ. ಯು ಟು ಫೇಸ್ ಸ್ಲೋ ಬೈ ಸ್ಲೋ ಆಗುತ್ತೆ. ನಾವು ವಿನ್ ಮಾಡ್ತೀವಿ ಅಂತ ಒಂದು ಭರವಸೆ ಇಟ್ಕೊಂಡ್ರೆ, ಇವ್ರು ಕರ್ಕೊಂಡೋದ್ರೆ ಆಗ್ಬಿಡ್ತು, ಅವ್ರು ಕರ್ಕೊಂಡೋದ್ರೆ ಆಗ್ಬಿಡ್ತದೆ. ಲಾಸ್ಟ್ ಟೈಮ್ ಪ್ರೀತಿಯಿಂದ ಎಲ್ಲರೂ ಬಂದರು. ಈ ಸತಿ ಗೀತೆ ಹೇಳ್ದಂಗೆ ಶಕೆ ಜಾಸ್ತಿ ಇದೆ ಪಾಪ. ಅವ್ರದ್ದು ಒತ್ತಡ ಹೆಂಗಿದೆಯೋ, ಶಿವಣ್ಣ ಫೋರ್ಸ್ಗೋಸ್ಕರ ಬಂದ್ಬಿಡ್ಬೋದು ಪಾಪ. ಅವ್ರ ಮನಸ್ಸಿಗೆ ಹಂಗೆ ಅನ್ಕೊಂಡು ಬಂದ್ಬಿಟ್ರೆ ಕಷ್ಟ ಅಲ್ವಾ. ಅವ್ರ ಮನಸ್ಸಿಗೆ ನೋವು ಕೊಡೋದು ಬೇಡ ಅಂತ ಅಷ್ಟೇ. ಈ ಸಲ ಮಧು ಬಂಗಾರಪ್ಪ ಅವರಲ್ಲಿ ಒಂದೊಳ್ಳೆ ಪೋಸ್ಟಲ್ಲಿ ಇರೋದ್ರಿಂದ ಸೊ ಎಷ್ಟು ಪ್ಲಸ್ ಆಗ್ತಾ ಇದೆ ಶಿವಣ್ಣ ನಿಮಗೆ? 100%. ಯಾಕಂದರೆ ಅವ್ರದ್ದೇ ಸರ್ಕಾರ ಇದೆ ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ಆ್ಯಂಡ್ ಅವರು ಎಜುಕೇಷನ್ ಸಿಸ್ಟಮ್ ಇರೋದ್ರಿಂದ ಇದ್ರ ಮೂಲಕ ಜಾಸ್ತಿ ಎಜುಕೇಟ್ ಮಾಡೋಕ್ಕೂ ಒಂದು ಅವಕಾಶ ಆಗುತ್ತೆ. ಅಂದರೆ ಏನು ಮಾಡಬೇಕು ಆ್ಯಸ್ ಎ ಸ್ಟೂಡೆಂಟ್, ಆ್ಯಸ್ ಎ ನಾಗರಿಕರಾಗಿ ಏನು ನಾವು ಎಜುಕೇಟ್ ಮಾಡ್ಬೋದು. ನಾಟ್ ಓನ್ಲಿ ಪ್ರೈಮರಿ ಸ್ಕೂಲ್ನ, ಇಡೀ ಆ ಒಂದು ಪ್ಲೇಸ್, ಶಿವಮೊಗ್ಗ ಪ್ಲೇಸ್ನ ಹೆಂಗೆ ಎಜುಕೇಟ್ ಒಂದು ಚಾನ್ಸಸ್ ಇದೆ. ಲೆಟ್ ಅಸ್ ಸಿ. ಐ ಥಿಂಕ್ ದೇರ್ಸ್ ಅ ಲಾಟ್ ಆಫ್ ಹೋಪ್ ಅದೇ. ಅಕ್ಕಂದೊಂದು ಕ್ವಶನ್. ಎಸ್ ಬಂಗಾರಪ್ಪನವರು ಚುನಾವಣೆ ವಿಚಾರದಲ್ಲಿ ಅವರೊಂದು ಮ್ಯಾಸಿವ್ ಅಂದರೆ ಎಂತೆಂಥದ್ದೋ ಜಾದುಗಳನ್ನ ಮಾಡಿದವರು. ಎಲ್ಲ ಕಡೆ ಹೋಗೋದು, ನನಗೆ ಎಲ್ಲ ಕಡೆ ಜನ ಬಳಕೆ. ಲಾಸ್ಟ್ ಇದು 9 ವರ್ಷದಿಂದ ಓಡಾಡಿರ್ತೀವಿ. ಚುನಾವಣೆ ಪ್ರಚಾರದಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ, ಯಾರೆಲ್ಲ ನಾವಿನ್ನ ಅದ್ರ ಬಗ್ಗೆ ಎಲ್ಲ ಏನೂ ಡಿಸ್ಕಸ್ ಮಾಡಿಲ್ಲ. ಬಟ್ ಯಾರಿಗೂ ತೊಂದರೆ ಅಂತೂ ಕೊಡಲ್ಲ. ಯಾಕಂದರೆ ಈ ಶೆಕೆನಲ್ಲಿ ಪಾಪ ಅವ್ರುಗಳೆಲ್ಲ ಬಂದು ಕಷ್ಟಪಡೋದು ಈಗ ಬೇಡ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಅಣ್ಣ ಇರ್ತಾರೆ ಶೂಟಿಂಗ್ ಇಲ್ಲ ಇದ್ದಾಗ ಅವರು ಬಂದಿರ್ತಾರೆ. ಮೇಡಮ್, ಅಲ್ಲಿ ಲೋಕಲ್ ಲೀಡರ್ಸ್ ಎಲ್ಲ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ. ಯಾಕಂದರೆ ಈ ಹಿಂದೆ ಆಗಿರ್ತಕ್ಕಂಥ ಮಿಸ್ಟೇಕ್ಸ್ ಸರಿ ಆಗಬಾರ್ದು, ಆ ನಿಟ್ಟಿನಲ್ಲಿ ಎಷ್ಟು ಕಾರ್ಯೋನ್ಮುಖರಾಗಿದ್ದಾರೆ ಅಂತಕ್ಕಂಥದ್ದು ಕಾರ್ಯಕರ್ತರು ಇರ್ಬೋದು, ಲೋಕಲ್ ಲೀಡರ್ಸ್. ಅಂದರೆ ಏನು ಮಿಸ್ಟೇಕ್ಸ್ ಬಗ್ಗೆ ಕೇಳ್ತಾ ಇದ್ರಾ? ಮಿಸ್ಲೀಡ್ಸ್ ಅಲ್ಲ, ಮಿಸ್ಟೇಕ್ಸ್ ಮೀನ್ಸ್ ಸೋಲೋದಕ್ಕೆ ಏನೆಲ್ಲ ಇದಾಗಿತ್ತು, ಅದನ್ನ ಗೆಲುವಿಗೆ ಏನೆಲ್ಲ ಪೂರಕವಾಗಿ ಕಾರ್ಯ ಮಾಡ್ತಿದ್ದಾರೆ. ಲಾಸ್ಟ್ ಟೈಮ್ ಇದ್ದಿದ್ದು ಪಕ್ಷನೇ ಬೇರೆ, ಆ ಟೈಮೇ ಬೇರೆ. ಅದು ಆಮೇಲೆ ವರ್ಕ್ ಮಾಡೋಕ್ಕೆ ಸಿಕ್ಕಿದ್ದು ಅವಾಗ ಬರೀ 17 ದಿವಸ ನಾನು ವರ್ಕ್ ಮಾಡಿದ್ದು. ಐ ಥಿಂಕ್ ಅವಾಗಲೂ ಕೂಡ ಜನ ನನ್ನ ಅಷ್ಟು ದಿನಕ್ಕೇ ನಾನು ಎಷ್ಟು ಜನ ಮೀಟ್ ಮಾಡೋಕ್ಕಾಯ್ತು ನಾನು ಮಾಡಿದೆ. ಸೊ ಅಷ್ಟು ಆ ನಂಬರ್ ಕೂಡ ಇಟ್ಸ್ ಅ ಬಿಗ್ ನಂಬರ್ ಫಾರ್ ಮಿ. ಮೇಡಮ್, ಈಗ ಮುಂದಿನ ದಿನಗಳಲ್ಲಿ ಅಲ್ಲಿನ ಮುಖಂಡರ ಜೊತೆ ಆಗಿರ್ಬೋದು ಅಥವಾ ಕಾರ್ಯಕರ್ತರ ಜೊತೆ ಆಗಿರ್ಬೋದು ಒಂದು ಸಭೆ ಚರ್ಚೆ ಮಾಡೋದಕ್ಕೆ ಏನಾದರೂ ಎಲ್ಲ ಪ್ಲಾನಿಂಗ್ ಎಲ್ಲ ಆಲ್ರೆಡಿ ಆಗಿದೆಯಾ ಹೇಗೆ? ಇವಾಗ ಬರೋ ವಾರದಿಂದ ಸ್ಟಾರ್ಟ್ ಆಗುತ್ತೆ. ಶಿವಮೊಗ್ಗದಲ್ಲಿ ಮೀಟಿಂಗ್ ಎಲ್ಲ ಇದೆ, ಇಲ್ಲ ಮೇಲ್ ಸ್ಟಾರ್ಟ್ ಆಗುತ್ತೆ. ಎಲೆಕ್ಷನ್ ಮುಗಿಯೋವರೆಗೂ ಸಂಪೂರ್ಣವಾಗಿ ಶಿವಮೊಗ್ಗದಲ್ಲೇ ಇರ್ತೀವಿ ಅಂತ? ಇಲ್ಲ, ಹಾಗೇನಿಲ್ಲ. ಮಧ್ಯದಲ್ಲಿ ನಾನು ಬಂದು ಹೋಗ್ತೀನಿ ಇಲ್ಲಿಗೆ. ಬಟ್ ಜಾಸ್ತಿ ಸಮಯ ಅಲ್ಲೇ ಕಳಿಬೇಕಾಗುತ್ತೆ. ಯಾಕಂದರೆ ಟೈಮ್ ಭಾಳ ಕಡಿಮೆ ಇರೋದ್ರಿಂದ ಶಿವಮೊಗ್ಗ ತುಂಬ ದೊಡ್ಡ ಊರು, ಜೊತೆಗೆ ಕೆಲವು ಊರುಗಳು ತುಂಬ ದೂರ ಇದೆ. ಸೊ ಹೋಗಿ ಬರೋಕ್ಕೆ ಟೈಮ್ ಆಗುತ್ತೆ. ಸೊ ಐ ಥಿಂಕ್ ಎಷ್ಟು ಟೈಮ್ ಆಗುತ್ತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಶಿವರಾಜ್ ಕುಮಾರ್ ಅವರು ನಿಮ್ಮ ಜೊತೆ ಅಲ್ಲೇ ಹೆಚ್ಚಿನ ಸಮಯ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ನೀವು ಅವ್ರಿಗೆ ಹೇಳ್ಬೋದು. ನೀವು ಎಷ್ಟು ಸಪೋರ್ಟಿವ್ ಆಗಿರ್ತೀರಾ ಎಲೆಕ್ಷನ್ಗೆ? ನೀವು ಹೇಗೆಲ್ಲ ಪ್ಲಾನ್ಸ್ ಮಾಡ್ತಾ ಇದ್ದೀರಣ್ಣ? ಇಲ್ಲ, ಅವ್ರು ಏನು ಪ್ಲಾನ್ ಹೇಳ್ತಾರೆ ಅದು ಮಾಡ್ತಾರೆ ಅದರಲ್ಲಿ. ಯಾಕಂದರೆ ಇವಾಗ ಶೂಟಿಂಗ್ 2 ವರ್ಕ್ ಅವರೇ ನೋಡ್ತಾರೆ. ನನ್ನ ಶೂಟಿಂಗ್ ವರ್ಕ್ ಇರ್ಬೋದು, ನಾನು ಏನೇ ಶೂಟಿಂಗ್ ಮಾಡಿದ್ರು ಅವ್ರು ಹೇಳ್ಬಿಟ್ಟೆ ಮಾಡ್ತಾರೆ. ಯಾಕಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಇಲ್ಲಾಂದರೆ ಇಟ್ ವೋಂಟ್ ಲುಕ್ ನೈಸ್. ಈಗ ನಾನು ಏನೇ ಮಾಡಿದ್ರು ಅವ್ರಿಗೆ ಗೊತ್ತಾಗಬೇಕು ನಾನು ಈ ಥರ ಮಾಡ್ತಾ ಇದ್ದೀನಿ ಅಂತ. ಇವಾಗ ಅವ್ರು ಮಾಡಬೇಕಾದ್ರೆ ಅದೇ ಥರ ಕ್ಲಾರಿಟಿ ಇರುತ್ತೆ. ಸೊ ಅವ್ರು ಯಾವಾಗ ಹೇಳ್ತಾರೆ ನಾವು ಅವಾಗ ಅವ್ರಿಗೆ ಗೊತ್ತು. ಶೂಟಿಂಗ್ ನಡ್ತಿರ್ಬೇಕಾದ್ರೆ ಇದು ಅವ್ರ ಪೊಲಿಟಿಕ್ಸ್ ಎಷ್ಟು ಇಂಪಾರ್ಟೆಂಟು, ಅವ್ರ ಗಂಡನ ಪ್ರೊಫೆಷನ್ ಅಷ್ಟೇ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತು. ಸೊ ಎರಡಕ್ಕೂ ನಾವು ಇದು ಮಾಡಬೇಕು. 100% ಅದ್ರ